ತಮಿಳು ಇಂಡಸ್ಟ್ರಿಯಲ್ಲಿ ಅವರನ್ನ ಕನ್ನಡತ್ತು ಪೈಂಗಿಳಿ ಅಂತ ಕರೆಯೋರು, ಅಂದ್ರೆ ಕನ್ನಡದ ಗಿಳಿ ಅಂತ ಕರೆಯೋರು. ಅವರ ಕಾಲದ ಸೂಪರ್ ಸ್ಟಾರ್ಗಳೆಲ್ಲರ ಜೊತೆಯೂ ಅಭಿನಯಿಸಿದ ಹೆಮ್ಮೆ ಬಿ ಸರೋಜಾದೇವಿ ಅವರದ್ದು. ಭಾರತೀಯ ಚಿತ್ರರಂಗದ ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ನಟಿಯರಲ್ಲಿ ಬಿ ಸರೋಜಾದೇವಿ ಕೂಡ ಒಬ್ರು. ಕನ್ನಡ, ತಮಿಳು, ತೆಲುಗು, ಹಿಂದಿ ಚಿತ್ರಗಳಲ್ಲಿ ಅವರು ನಟಿಸಿದ್ದಾರೆ. ಚತುರ್ಭಾಷಾ ನಟಿ. 200 ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಅವರನ್ನ ಅಭಿನಯ ಸರಸ್ವತಿ ಅಂತ ಕರೆಯಲಾಗ್ತಾ ಇತ್ತು. ತಮ್ಮ 12ನೇ ವಯಸ್ಸಿನಲ್ಲೇ ಅವರು ಕನ್ನಡ ಚಿತ್ರರಂಗದ 17ನೇ ವಯಸ್ಸಿನಲ್ಲಿ ಅವರು ಕನ್ನಡ ಚಿತ್ರರಂಗದಲ್ಲಿ ಅಚ್ಚರಿ ಹುಟ್ಟಿಸಿದವರು. ಮಹಾಕವಿ ಕಾಳಿದಾಸ ಚಿತ್ರದ ಮೂಲಕ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ. ಅದಾದ ಮೇಲೆ ಅವರು ತಿರುಗಿ ನೋಡಿದ್ದೇ ಇಲ್ಲ. ನಾಲ್ಕು ಭಾಷೆಗಳಲ್ಲಿ ನಿರಂತರ ಸಿನಿಮಾಗಳಲ್ಲಿ ಅಭಿನಯಿಸ್ತಾ ಇದ್ರು. ಹಿಂದಿ ಸಿನಿಮಾಗಳ ಲಿಸ್ಟ್ ಕೂಡ ಹಿಟ್ ಸಿನಿಮಾಗಳ ಲಿಸ್ಟ್ ಇದೆ. 1961ರಲ್ಲಿ ಸಸುರಾಲ್ ಮಾಡ್ತಾರೆ. ಅದೇ ವರ್ಷ ಒಪೆರಾ ಹೌಸ್ ಮಾಡ್ತಾರೆ. 62ರಲ್ಲಿ ಹಾಂಗ್ಕಾಂಗ್, 63ರಲ್ಲಿ ಪ್ಯಾರ್ ಕಿಯಾ ತೋ ಡರ್ನಾ ಕ್ಯಾ. ಅಂದಿನ ಕಾಲದ ಅತ್ಯಂತ ಯಶಸ್ವಿ ಮಹಿಳಾ ಆಕ್ಟರ್ಗಳಲ್ಲಿ ಬಿ ಸರೋಜಾದೇವಿ ಹೆಸರು ಸದಾ ಮುನ್ನೆಲೆಯಲ್ಲಿ ಇರ್ತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್, ಉದಯ್ ಕುಮಾರ್ ಹೀಗೆ ದೊಡ್ಡ ದೊಡ್ಡ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ರು. ಬಿ ಸರೋಜಾದೇವಿ ಆ ಸಿನಿಮಾದಲ್ಲಿದ್ದಾರೆ ಅಂದ್ರೆ ಆ ಸಿನಿಮಾ ಗೆಲ್ಲೋದು ಖಚಿತ ಅಂತ ಅಭಿಮಾನಿಗಳು ಯೋಚನೆ ಮಾಡ್ತಾ ಇದ್ರು. ಹಿರಿಯ ನಟಿ ಉಮಾಶ್ರೀ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಉಮಾಶ್ರೀ ಅವರೇ, ಸದಾ ನಗು, ಸದಾ ಉತ್ಸಾಹ, ಭತ್ತದ ಉತ್ಸಾಹದ ಚಿಲುಮೆ ಅನ್ನಬಹುದು ಬಿ ಸರೋಜಾದೇವಿ ಅವರನ್ನ ಯಾರು ಭೇಟಿ ಆದ್ರೂ ಬಹುಶಃ ಅವರನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಚಿತ್ರರಂಗದಲ್ಲಿ ಎಲ್ಲ ಜನರೇಷನ್ನ ಒಂದು ಕಡೆ ಸಿಕ್ಕಾಗ ಮಾತನಾಡಿಸೋ ರೀತಿಯಾಗಲಿ ಅಥವಾ ಅವರು ತಮ್ಮ ಹಿಂದಿನ ಕಥೆಗಳನ್ನು ಹೇಳೋ ವಿಷಯದಿಂದ ಹಿಡಿದು ಇಂದಿನ ಜನರೇಷನ್ವರೆಗೆ ಬೆರೆಯೋ ವಿಷಯ ಬಿ ಸರೋಜಾದೇವಿ ಅವರು ಯಾಕೆ ಸ್ಪೆಷಲ್ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಆದರೆ ಇವತ್ತು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಒಂದು ಚೂರು ಅವರ ಜೊತೆಗಿನ ಒಡನಾಟ ಮತ್ತು ಅವರ ಚಿತ್ರಜೀವನ ನೆನಪಿಸ್ಕೊಳ್ಳೋದಾದ್ರೆ. ಸರೋಜಿ ಅಮ್ಮ ಅವರು, ಸರೋಜಿನಿ, ನಮ್ಮ ಸರೋಜ, ನಾವು ತಾಯಿ ಸರೋಜಾದೇವಿ ಅವರು ನಮ್ಗೆಲ್ರಿಗೂ ಕೂಡ ಬಹಳ ಒಂಥರ ಏನ್ ಹೇಳ್ಬೋದು, ಮಾದರಿಯಾದಂತ ಒಬ್ಬ ಕಲಾವಿದೆ. ಕಲಾವಿದರು ಅಂದ್ರೆ ಹೇಗೆ ಬದುಕಬೇಕು, ಹೇಗೆ ತಮ್ಮ ಬದುಕನ್ನ ಕಾಪಿಟ್ಕೊಳ್ಬೇಕು ಅಂತ ನಾವು ಕಲಿಯೋದಾದ್ರೆ ಸರೋಜಾದೇವಿ ಅವರಿಂದ ನಾವು ಕಲಿಬೇಕಾಗತ್ತೆ. ಅವ್ರಿಗೆ ಬೇಸಿಕಲಿ ಅವ್ರ ತಾಯಿ ಹಾಕೊಟ್ಟಂತಹ ದಾರಿ ಇದೆಯಲ್ಲ, ಅದು ಬಹಳ ಅವ್ರಿಗೆ ಯಾವಾಗ್ಲೂ ಹೇಳ್ತಿರ್ತಾರೆ, ನಾನ್ ಹೀಗಿರ್ಬೇಕಾದ್ರೆ ನನ್ನ ತಾಯಿನೇ ಕಾರಣ. ನನ್ನ ತಾಯಿಯಿಂದಾಗಿ ನಾನು ಇವತ್ತೊಂದ್ ದಿವಸ ಇಷ್ಟು ಪ್ರೊಟೆಕ್ಟಿವ್ ಆಗಿ, ಅಂದ್ರೆ ಆರ್ಥಿಕವಾಗಿ ಆಗ್ಲಿ ಅಥವಾ ಸಾಂಸಾರಿಕವಾಗ್ಲಿ ಅಥವಾ ಮಾನಸಿಕವಾಗ್ಲಿ ಹೇಗಿರ್ಬೇಕು ಅನ್ನೋದನ್ನ ತಾಯಿ ಹೇಳ್ಕೊಟ್ಟಿದ್ದನ್ನ ಬಹಳ ನೆನೆಸ್ತಾ ಇದ್ರು ಅವ್ರು. ನನ್ನ ತಾಯಿನೇ ನನಗೆ, ನನ್ನ ತಾಯಿ ಬಿಟ್ರೆ ಬೇರೆ ಏನು ಇರ್ಲಿಲ್ಲ, ನನ್ನ ತಾಯಿ ಏನ್ ಹೇಳ್ತಾರೋ ಅದನ್ನ ಕೇಳ್ತಿದ್ದೆ ಅಂತ. ಆ ತರ ತುಂಬಾ ಸಿನ್ಸಿಯರ್ ಡಾಟರ್ ಅವ್ರು. ತಾಯಿ ಹೇಳಿದ್ರು ಮೀರ್ತಿದ್ದಿಲ್ಲ ಅನ್ನೋ. ಬಟ್ ಅವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿರ್ತಕ್ಕಂತಹ ಕೊಡುಗೆ ಇದೆಯಲ್ಲ, ಬೇರೆ ಸೀನಿಯರ್ ನಟಿಯರಲ್ಲಿ ಅವರು ಮೊದಲಿಗರಾಗ್ತಾರೆ. ಬಹಳ ಬಹಳ ವಿಚಾರಗಳಲ್ಲಿ ಮೊದಲಿಗರಾಗ್ತಾರೆ. ಆಮೇಲೆ ಅವ್ರು ಮಾಡಿರ್ತಕ್ಕಂಥ ವೆರೈಟಿ ಆಫ್ ರೋಲ್ಸ್ ಇದೆಯಲ್ಲ, ಹೀರೋಯಿನ್ ಆಗಿ ಕೂಡ ಬರೀ ಮರ ಸುತ್ತೋ ರೋಲ್ಸ್ ಅಲ್ಲ, ಆ ಹೀರೋಯಿನ್ ಅಲ್ಲೂ ಕೂಡ ಗಟ್ಟಿಯಾದ ಪಾತ್ರಗಳನ್ನ, ಎಲ್ಲ ರೀತಿಯ ನವರಸಗಳು ಇರುವಂತಹ ಪಾತ್ರಗಳನ್ನ ಮಾಡಿರ್ತಕ್ಕಂಥ ಒಬ್ಬ ಶ್ರೇಷ್ಠ ದಿಗ್ಗಜೆ. ನಮ್ಮ ಚಿತ್ರರಂಗದ ದಿಗ್ಗಜೆ ಅಂತಲೇ ಹೇಳ್ಬೋದು. ಹೀರೋಯಿನ್ಗಳಲ್ಲಿ ಇಷ್ಟು ವರ್ಷಗಳ ಕಾಲ ನಮ್ಮೊಂದಿಗೆ ಇದ್ದು ಕಾಲವಾಗಿರ್ತಕ್ಕಂಥವ್ರು ತುಂಬಾ ನೋವಿನ ಸಂಗತಿ.
ನಮ್ಗಳಿಗೆ ಮಾರ್ಗದರ್ಶನ, ನಮ್ಗೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ಮಾಡೋಂಥವ್ರೇ ಇಲ್ಲದಂಗೆ ಭಗವಂತ ಎಲ್ಲರನ್ನು ಕರ್ಕೊಳ್ತಾ ಇರೋದೇ ಇದೆಯಲ್ಲ. ಹೋಗ್ತೀವಿ, ಎಲ್ಲಾರು ಹೋಗೋದೆ, ಬಟ್ ಬೇಕಲ್ವಾ, ಮನೆಯಿಂದ ಹಿರಿಯರು ಇರ್ಬೇಕು. ಹಾಗೆ ಚಿತ್ರರಂಗಕ್ಕೆ ಹಿರಿಯರು ಬೇಕು. ಈಗ ಹಿರಿಯರ ಕೊರತೆ ತುಂಬಾ ತುಂಬಾ ಆಗ್ತಾ ಇದೆ. ಸೊ ಹಾಗಾಗಿ ಪದ್ಮಶ್ರೀ ಪ್ರಶಸ್ತಿಗಳನ್ನು ತಗೊಂಡ್ರು, ಬಹಳಷ್ಟು ಪ್ರಶಸ್ತಿ. ತಮಿಳು ಚಿತ್ರರಂಗ, ತೆಲುಗು ಚಿತ್ರರಂಗ, ಬಹಳಷ್ಟು ಭಾಷೆಗಳಲ್ಲಿ ಮಾಡಿ ಬಂದ್ರು. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಇಷ್ಟು ಎತ್ತರದ ಒಂದು ಬದುಕನ್ನ ಕಂಡಿದ್ದು, ಕಲಾವಿದೆಯಾಗಿ ಬಹಳ ಒಂದು ಘನತೆ, ಗೌರವ, ಒಂದು ಎತ್ತರಕ್ಕೆ ಬೆಳೆದಿದ್ದು, ಇವೆಲ್ಲವನ್ನು ಮೇಂಟೈನ್ ಮಾಡ್ಕೊಂಡು ಹೋಗಿರುವಂತದ್ದು. ಆಮೇಲೆ ಆ ಕಾಲದಲ್ಲೇ ಸೂಪರ್ ಸ್ಟಾರ್ ಅನ್ನಿಸಿಕೊಂಡವರು, ಆಮೇಲೆ ಅಭಿನಯ ಸರಸ್ವತಿ ಅಂತ ಅನ್ನಿಸ್ಕೊಂಡವರು. ಕನ್ನಡದಲ್ಲಿ ಕಲ್ಯಾಣ್ ಕುಮಾರ್, ರಾಜ್ಕುಮಾರ್, ಉದಯ್ ಕುಮಾರ್, ಆದ್ರೆ ತೆಲುಗಿನಲ್ಲಿ ನಾಗೇಶ್ವರ ರಾವ್, NTR, ಹಾಗೆ ತಮಿಳಿಗೆ ಬರೋದಾದ್ರೆ ಜಮಿನಿ ಗಣೇಶನ್, ಶಿವಾಜಿ ಗಣೇಶನ್, ದಿಲೀಪ್ ಕುಮಾರ್, ಶಮ್ಮಿ ಕಪೂರ್, ಎಲ್ಲ ಸೂಪರ್ ಸ್ಟಾರ್ಗಳ ಜೊತೆ ಅಭಿನಯಿಸಿದ್ರು ಆ ಕಾಲ. ಭಾಷೆಗಳಲ್ಲೂ ಮಾಡಿರ್ತಕ್ಕಂಥವ್ರು ಅಂತ ಒಂದು ಪದದಲ್ಲೇ ಹೇಳ್ದೆ ಅಲ್ಲ ನಾನು. ಸೊ ಅವ್ರನ್ನ ಬೀಟ್ ಮಾಡಕ್ಕೆ ಯಾರಿಂದ ನಾವು ಸಾಧ್ಯ? ಇನ್ನ ನಾವು ಮುಂದೆ ಯಾರು ಹುಟ್ಟಿ ಬಂದ್ರು ಕೂಡ ಅದು ಸಾಧ್ಯ ಆಗೋದಿಲ್ಲ. ಆ ಎತ್ತರಕ್ಕೆ ಯಾರು ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಲಾಂಗ್ ಸ್ಟ್ಯಾಂಡಿಂಗ್ ಅಲ್ಲ, ಸುಮಾರು 25-30 ವರ್ಷದವರೆಗೂ ಹೀರೋಯಿನ್ ಆಗಿ ಲಾಂಗ್ ಸ್ಟ್ಯಾಂಡಿಂಗ್ ಹೀರೋಯಿನ್ಗಳಾಗಿ ಉಳಿಯೋದು. ಯೋಚನೆ ಮಾಡಿ, ಈಗ ನಮ್ಮವರೆಲ್ಲ ಬಂದ್ರೆ ಒಂದ್ 5 ವರ್ಷ 10 ವರ್ಷದಲ್ಲೇ ಮುಗಿದು ಹೋಯ್ತು ಅವ್ರದ್ದು ಮಾರ್ಕೆಟ್. ಬಟ್ ಇಷ್ಟು ಚಿತ್ರಗಳು, ಇಷ್ಟು ಭಾಷೆಗಳು ನಿರಂತರವಾಗಿ ಅವರು ಕೆಲಸ ಮಾಡಿದ್ದು, ಇದೆಲ್ಲವೂ ಕೂಡ ಅದು ಮಾತ್ರ ಸಾಧ್ಯ ಆಗ್ತಿತ್ತೋ ಏನೋ, ಈಗಂತೂ ಸಾಧ್ಯ ಆಗ್ತಿಲ್ಲ. ಧನ್ಯವಾದ ಉಮಾಶ್ರೀ ಅವರೇ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಬಿ ಸರೋಜ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.